ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಬಜೆಟ್ ದಿನ ವಿಡಿಯೋ ಬಂದಿತ್ತು. ಅದಾದಮೇಲೆ ಇವತ್ತೇ ಭೇಟಿ ಆಗ್ತಾ ಇರೋದು. ತುಂಬ ಇಂಪಾರ್ಟೆಂಟ್ ವಿಚಾರಗಳು ಮಾತಾಡೋಕ್ಕಿದೆ. ದಯವಿಟ್ಟು ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ. ನಾನು ಎಲ್ಲ ವಿಡಿಯೋಕ್ಕೂ ಹಿಂಗೆ ರಿಕ್ವೆಸ್ಟ್ ಮಾಡಲ್ಲ, ಆದರೆ ಇವತ್ತು ತಿಳಿಸೋಕ್ಕೆ ಅಷ್ಟು ವಿಚಾರಗಳಿದೆ. ಏನಾಗಿದೆ, ಇವಾಗ ರಾತ್ರಿ ನ್ಯೂಸ್ ಬಂದಿರೋದನ್ನು ಫಸ್ಟ್ ಆಚೆ ಇಡೋಣ. ಬರೀ ನಿನ್ನೆ ಮಾರ್ಕೆಟನ್ನು ಫಸ್ಟ್ ವಿಶ್ಲೇಷಣೆ ಮಾಡೋಣ, ಆಮೇಲೆ ಈಗ ಏನು ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ. ಜೊತೆಗೆ ಚಿನ್ನ ಬೆಳ್ಳಿದು ನಿನ್ನೆ ಗ್ರೂಪಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಯಾರ್ಯಾರು ಈಗ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಒಂದು ಕ್ವಶನ್ ಕೇಳಿದ್ದೆ, ಅದಕ್ಕೆ ಕಾರಣನೂ ಕೂಡ ಕೊಡೋಕ್ಕೆ ಇವತ್ತು ಇದೆ. ಸೊ ಸುಮಾರು ವಿಚಾರಗಳಿದೆ, ಮಾತಾಡ್ತಾ ಹೋಗೋಣಂತೆ. ನಿನ್ನೆ ನಿಫ್ಟಿ 50ನಲ್ಲಿ ಟಾಪ್ ಗೇನರ್ ಅಂದರೆ ಅದು ಪವರ್ ಗ್ರಿಡ್ ಅಂತ ಕಾಣಿಸುತ್ತೆ. 7.5% ಅಪ್ ಮೂವ್ಮೆಂಟ್ ಬಂದಿದೆ ಪವರ್ ಗ್ರಿಡ್ಡಲ್ಲಿ. ರಿಲಯನ್ಸಲ್ಲಿ ಈಗ ವೆನಿಜುಲಾ ಆಯಿಲ್ನ ತೊಗೊತೀವಿ, ಈ ಥರದ್ದೆಲ್ಲ ಬಂದಿತ್ತು. ಹಾಗಾಗಿ 3.22% ಅದು ಕೂಡ ಅಪ್ ಮೂವ್ಮೆಂಟ್ ಬಂದಿತ್ತು. BL ಡಿಫೆನ್ಸ್ ಸ್ಟಾಕು ಒಂದಿನ ಡಿಫೆನ್ಸ್ ಕ್ಯಾಪೆಕ್ಸ್ನ ಜಾಸ್ತಿ ಮಾಡಿದ್ದಾರೆ, ಆದರೆ ಡಿಫೆನ್ಸ್ ಸ್ಪೆಸಿಫಿಕ್ ಘೋಷಣೆಗಳು ಅಂತ ಬಂದಿರಲ್ಲ. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ರಿಸಲ್ಟ್ಸು, ಅದೇ ರೀತಿಯಾಗಿ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಓವರಾಲ್ ತುಂಬ ಸೆಕ್ಟರ್ಗಳು ಪಾಸಿಟಿವ್ ಆಗಿತ್ತು. IT ಸ್ವಲ್ಪ ಸ್ಟ್ರಗಲ್ ಆಗಿತ್ತು ಸೆಕ್ಟರ್ ಅಂತಂದರೆ. ಬ್ಯಾಂಕಿಂಗಲ್ಲಿ ಶ್ರೀರಾಮ್ ಫೈನಾನ್ಸು 3.56% ಕರೆಕ್ಷನ್ ಬಂದಿರೋ ಮೂಲಕ ಅದು ನಿನ್ನೆಯ ನಿಫ್ಟಿಯ ಟಾಪ್ ಲೂಸರ್ ಆಗಿತ್ತು ಅಲ್ವಾ. ಸೆಕೆಂಡ್ ಹಾಫಲ್ಲೇ ತುಂಬ ಮೂಮೆಂಟ್ ಬಂದಿರುವಂಥದ್ದು. FIಗಳು ಬೈಯರ್ಸ್ ಅಂತ ನಿನ್ನೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಿನ್ನೆ FIಗಳು ಸೆಲ್ಲರ್ಸೇ ಆಗಿದ್ದಾರೆ. ಆದರೆ ಇಂಡೆಕ್ಸಲ್ಲಿ ಆಪ್ಷನ್ಸಲ್ಲಿ ಅಂದರೆ ಫ್ಯೂಚರ್ಸ್ ಆಪ್ಷನ್ಸಲ್ಲಿ ಅವರು ನಿನ್ನೆ ನೆಟ್ ಬೈಯರ್ಸ್ ಆಗಿದ್ದಾರೆ. ಅದನ್ನು ನಾವು ಮಾತಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲಿ ಆ್ಯಸ್ ಯೂಶುವಲ್ ಸಿಲ್ವರ್ ರೇಟು ಆಚೆ ಈಚೆ ಆದಂಗೆ ಇದು ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಹಿಂದೂಸ್ತಾನ್ ಜಿನ್ಕು ಸಿಲ್ವರ್ ರೇಟ್ ನೆನ್ನೆ ಬಿದ್ದಿದ್ರೂ ಕೂಡ 7% ಮೇಲ್ಗಡೆ ಹೋಗಿದೆ. ಯಾಕೆ ಅನ್ನೋದು ನೀವು ಅರ್ಥ ಮಾಡ್ಕೊತ ಹೋಗಬೇಕು. ನೋಡಿ, ಸಿಲ್ವರ್ ಗೋಲ್ಡು ದಯವಿಟ್ಟು ನನ್ನ ಸ್ಟಾಕ್ ಮಾರ್ಕೆಟಿಂದು ಅಂತ ಬಿಟ್ಬಿಡಿ, ಫಿಸಿಕಲ್ಲಾಗಿ ಯಾರ್ಯಾರು ಮನೆಯಲ್ಲಿ ಏನಾದ್ರು ಬಾರ್ ರೂಪದಲ್ಲೋ ಜ್ಯುವೆಲ್ಲರಿ ರೂಪದಲ್ಲೋ ನೀವು ಇಟ್ಕೊಂಡಿದ್ದೀರಾ ಅಂದರೆ ದಯವಿಟ್ಟು ಈ ವರ್ಷ ಮಾರಕ್ಕೆ ಹೋಗಬೇಡಿ ನಿಮ್ಮ ಅಸೆಟ್ನ. ಅದನ್ನೇನಕ್ಕೆ ಅಂತ ನಾನು ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ ಕೊನೆಗೆ. ಸೊ ಗೊತ್ತಾಗ್ತಾ ಹೋಗುತ್ತೆ. ಸೊ 7% ಅಪ್ ಮೂವ್ಮೆಂಟ್ ಬಂದಿದೆ ಅದು. ಅದೇ ರೀತಿಯಾಗಿ DV ಸ್ಲ್ಯಾಬ್ಸಲ್ಲಿ 1.7% ಕರೆಕ್ಷನ್ ಬಂದಿರೋದ್ರ ಮೂಲಕ ಬಹುಶಃ DV ಸ್ಲ್ಯಾಬ್ಸೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಇವತ್ತು ಈಗ ಸಂಜೆ ಬಂದಿರುವಂಥ ನ್ಯೂಸ್ ಏನು, ರಾತ್ರಿ ಮಾರ್ಕೆಟ್ ಅವರೆಲ್ಲ ಮುಗಿದ ಮೇಲೆ US ಟೈಮಲ್ಲಿ ಮಾತುಕತೆ ಆಯ್ತಂತೆ. ರೆಸಿಪ್ರೋಕಲ್ ಟ್ಯಾರಿಫ್ನ 25%ಇಂದ 15%ಗೆ ಇಳಿಸಿದ್ದಾರೆ ಅಂತ ಸುದ್ದಿ ಬಂದಿದ್ದು ಏನಾಗಿದೆ, ಈಗ ಗಿಫ್ಟ್ ನಿಫ್ಟಿ 1000 ಪಾಯಿಂಟ್ಗಳು ಮೇಲ್ಗಡೆ ಹೊಟ್ಟೋಗ್ಬಿಟ್ಟಿದೆ. ಸೊ ಗಿಫ್ಟ್ ನಿಫ್ಟಿ ತೋರಿಸ್ತೀನಿ ಇವಾಗ. ಸೊ ಎಲ್ಲಿಗೆ ಹೊಟ್ಟೋಗಿದೆ ನೋಡಿ, 25,929 ಇಂಡಿಕೇಟ್ ಮಾಡ್ತಾ ಇದೆ. ಅಫ್ಕೋರ್ಸ್ ಅಷ್ಟು ಮೇಲ್ಗಡೆ ಓಪನ್ ಆಗ್ತೀವಾ ಗೊತ್ತಿಲ್ಲ, ಆದರೆ ಒಂದು ಪಾಸಿಟಿವ್ ನ್ಯೂಸ್ ಇದು ಮಾರ್ಕೆಟಿಗೆ. ಜನವರಿನಲ್ಲಿ ಪದೇ 2 ವಿಚಾರ ಮಾರ್ಕೆಟ್ನ ಟ್ರಿಗರ್ ಮಾಡುವಂಥ ಸಂಭವ ಇದೆ ಅಂತ ಮಾತಾಡ್ತಾ ಇದ್ವಿ. ಒಂದು ಬಜೆಟು, ಇನ್ನೊಂದು ಟ್ರೇಡ್ ಡೀಲು. 2 ಬ್ಯಾಕ್ ಟು ಬ್ಯಾಕ್ ಆಗಿದೆ. ಇವಾಗ ಭಾನುವಾರ ಬಜೆಟಿಂದ ಬಂತು. ಬಜೆಟು ನಿರಾಶಾದಾಯಕ ಆಗಿರಬೇಕು ಸುಮಾರು ಜನಕ್ಕೆ, ಇನ್ಕ್ಲೂಡಿಂಗ್ FI ಸೆಂಟಿಮೆಂಟ್ ಅಂತ ನೋಡೋದಾದರೆ. ಆದರೆ ಈಗ ಟ್ರೇಡ್ ಡೀಲ್ ಆಗಿರುವಂಥದ್ದು ಈ ಕ್ವೆಶನ್ನ ಇವಾಗ ಚೇಂಜ್ ಮಾಡ್ತಾ ಇದೆ. ಸೊ ಇದು ಯಾವ ರೀತಿಯಾಗಿ ಚೇಂಜ್ ಆಗ್ತಿದೆ ಅಂತ ನೋಡಿ. ಯಾಕೆ ಇವತ್ತು ದೊಡ್ಡ ಮಟ್ಟಿನ ಅನ್ವೈಂಡಿಂಗ್ ಆಗ್ಬೋದು ಪೊಸಿಷನ್ ಅಂತ ಹೇಳ್ತೀನಿ. ಬಜೆಟ್ ಆದಮೇಲೆ ಸುಮಾರು ಜನ ದೊಡ್ಡ ಎಕ್ಸ್ಪರ್ಟ್ಗಳೇ, ಅನಲಿಸ್ಟ್ಗಳೇ, ನೀವು ನೋಡ್ತಾ ಬರೋದಾದ್ರೆ ರಿವ್ಯೂಸ್ಗಳೆಲ್ಲ ನೋಡಿರ್ತೀರಾ. ಇನ್ನೂ 1% ಬಿದ್ದೋಗುತ್ತೆ ಮಾರ್ಕೆಟು, ಏನೂ ಹರಿ ಇಲ್ಲ ತೊಗೊಳಕ್ಕೆ, ಈ ಥರದ್ದು STT ಅನ್ನೋದು ಲಾಂಗ್ ಟರ್ಮಲ್ಲಿ ಇದು ಒಂದು ಹಾನಿಕಾರಕ, ಈ ಥರ ಅಂತೆಲ್ಲ ಬರ್ತಾ ಇತ್ತು. ಕೆಲವೊಂದು ಅನಲಿಸ್ಟ್ಗಳು ಈ ಥರ ಡೆರಿವೇಟಿವ್ನಲ್ಲಿ ಸ್ಪೆಕ್ಯುಲೇಟಿವ್ ಆಕ್ಟಿವಿಟಿನ ತಡೀತಾ ಇರೋಂಥದ್ದು ಸ್ವಾಗತಾರ್ಹ ಬೆಳವಣಿಗೆನೇ ಅಂತಲೇ ಹೇಳಿದರು. ನೋಡಿ, ಅದ್ರ ಬಗ್ಗೆ ನನ್ನ ಒಪಿನಿಯನ್ ಏನು ಅಂತ ಹೇಳ್ತಾ ಹೋಗ್ತೀನಿ. ಆಯಿತು, ರಿಟೇಲ್ ಪಾರ್ಟಿಸಿಪೇಷನ್ನ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಸಲ್ಲಿ ತಡಿಬೇಕು ಅಂತಂದರೆ ಖಂಡಿತ ಒಂದು ನಿತಿನ್ ಕಾಮತ್ ಅವರು ಇನ್ನೊಂದು ಪರ್ಸ್ಪೆಕ್ಟಿವ್ನ ಕೊಟ್ಟಿದ್ರು. ಈಗ ಫ್ಯೂಚರ್ಸು ಮತ್ತು ಆಪ್ಷನ್ಸ್ದು ವಾಲ್ಯೂಮ್ ನೋಡೋದಾದರೆ 95% ಆಫ್ ದ ವಾಲ್ಯೂಮ್ ಬರ್ತಾ ಇರೋದೇ ಆಪ್ಷನ್ಸಲ್ಲಿ. ಯಾಕೆ, ಇನ್ನೂ ಸ್ಪೆಕ್ಯುಲೇಟಿವ್ ಮಾಡೋಕ್ಕೆ ಈಸಿ ಆಯಿತಾ. ಈಗ STTನ ಜಾಸ್ತಿ ಮಾಡೋದಾಗಿದ್ದರೆ ಒಂದೇ ಥರ ಜಾಸ್ತಿ ಮಾಡಬೇಕಾಗಿತ್ತು ಫ್ಯೂಚರ್ಸ್ ಮತ್ತು ಆಪ್ಷನ್ಸಲ್ಲಿ. ಆಪ್ಷನ್ಸ್ ಇನ್ನೂ ಕಮ್ಮಿಗಿದೆಯಲ್ಲ ಫ್ಯೂಚರ್ಸಿಗೆ ಕಂಪೇರ್ ಮಾಡಿದ್ರೆ, ಹಾಗಾಗಿ ಸ್ಪೆಕ್ಯುಲೇಷನ್ಗೆ ಇನ್ನೂ ಅದು ಬೆಟರ್ ಅಂತಲೇ ನೋಡ್ತಾರೆ ಜನ ಅಂತ ಅವ್ರು ಹೇಳಿದ್ದಾರೆ. ಮತ್ತು ಅವರು ಒಂದು ಇಂಪಾರ್ಟೆಂಟ್ ಮಾಹಿತಿನ ಹೇಳಿದ್ದಾರೆ. ನಿಮ್ಗೆ ನಿಜವಾಗ್ಲೂ ರಿಟೇಲ್ ಮಾರ್ಕೆಟ್ನ ತಡಿಬೇಕಿದೆ, ಈ ಥರ ಆಪ್ಷನ್ಸು ಫ್ಯೂಚರ್ಸ್ಗೆ ಸ್ಪೆಕ್ಯುಲೇಟಿವ್ ಆ್ಯಕ್ಟಿವಿಟಿ ನಡಿಬಾರ್ದು ಅಂದರೆ ನೀವು ಯಾರ್ಯಾರು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟನ್ನು ಎನೇಬಲ್ ಮಾಡ್ಕೋಬೋದಲ್ಲ ಟ್ರೇಡಿಂಗಲ್ಲಿ, ಅದಕ್ಕೆ ರಿಸ್ಟ್ರಿಕ್ಷನ್ಸ್ ತಂದುಬಿಡಿ. ನಿಮ್ಮ ಇಷ್ಟು ಮಿನಿಮಮ್ ನೀವು ITR ಇಷ್ಟನ್ನು ಫೈಲ್ ಮಾಡಿರಬೇಕು, ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಿರಬೇಕು, ಈ ಥರ ಏನಾದರೂ ಒಂದು ಮಾನದಂಡ ಅವರ ಇನ್ಕಮ್ ಮೇಲೆ ಆ ಥರ ಒಂದು ಮಾನದಂಡನ ತಂದರೆ, ಅಥವಾ ಒಂದು ಎಕ್ಸಾಮ್ ಇಟ್ಟು ಮತ್ತೊಂದು ವಾಟ್ ಎವರ್. ಸೊ ಆ ಥರ ಮಾಡಿದ್ರೆ ಅರ್ಧಕ್ಕರ್ಧ ಜನ ಅಲ್ಲೇ ಫಿಲ್ಟರ್ ಆಗ್ತಾರೆ. ಅದು ಲಾಂಗ್ ಟರ್ಮ್ ಸ್ಟ್ರಾಟಜಿ ಇನ್ಸ್ಟೆಡ್ ಆಫ್ STTಗಳನ್ನು ಜಾಸ್ತಿ ಮಾಡೋದಕ್ಕಿಂತ ಅಂತ ಅವ್ರು ಹೇಳಿದ್ದಾರೆ. ಸರಿ ಅಂತ ಅನಿಸ್ತು ನನಗೆ. ಸೊ ಕೆಲವರು ಅಂದಿರ್ಬೋದು, ಇದರಿಂದ ಈಕ್ವಿಟಿಗೆ ಪುಷ್ ಸಿಗುತ್ತಲ್ವಾ, F&Oನ ಜಾಸ್ತಿ ಮಾಡ್ಕೊಂಡ್ರೆ ನಮಗೇನು ಅಂತ. ನೋಡಿ, FIAಗಳಾಗಲಿ DIAಗಳು ಬಿಡಿ, ಫಾರಿನ್ ಕಡೆಯಿಂದ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್ಸ್ ಬಂದರೆ ಸುಮ್ಮನೆ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ನಮ್ಮ ಥರ. ಅವ್ರು ಯಾವಾಗಲೂ ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡಿರ್ತಾರೆ. ಇನ್ನು ನಾನು ಹೆಡ್ಜಿಂಗ್ ಎಂದರೇನು ಅಂತ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಪೋರ್ಟ್ಫೋಲಿಯೋ ಹೆಡ್ಜ್ ಮಾಡಬೇಕು ಅಂದರೆ ಇರೋ ದಾರಿನೇ F&Oನಲ್ಲೇ ಹೆಡ್ಜ್ ಮಾಡಿರ್ತಾರೆ ಅವರು. ಸೊ ಒಂದು ಲಾಂಗ್ ಟರ್ಮಲ್ಲಿ ಈಕ್ವಿಟಿನಲ್ಲಿ ದೊಡ್ಡ ಪೊಸಿಷನ್ ತೊಗೊಂಡಿದ್ದಾರೆ, ಮೇಲ್ಗಡೆ ಹೋಗುತ್ತೆ ಅಂತ. ಇನ್ ಕೇಸ್ ಹೋಗಲಿಲ್ಲ ಅಂದರೆ ಏನು ಮಾಡಿರ್ತಾರೆ, ಅದಕ್ಕೆ ಹೆಡ್ಜಿಂಗ್ನ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಮಾಡಿರ್ತಾರೆ. ಹಾಗಾಗಿ ನೀವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಎಂಟ್ರಿನ ಬ್ಯಾರಿಯರ್ನ ತೆಗೆದುಬಿಟ್ರೆ ಈಕ್ವಿಟಿಗೂ ಕೂಡ ಬರುವಂಥ ಒಳಹರಿವು ಏನಿರುತ್ತೆ ಹೊರಗಡೆಯಿಂದ, ಅದು ಕೂಡ ಅದಕ್ಕೆ ಹೊಡೆತ ಬೀಳ್ತಾ ಹೋಗುತ್ತೆ ಆಯಿತಾ. ಹಾಗಾಗಿ
ನಮ್ಗೆ ಅನ್ಸ್ಬೋದು ನಾವು ರಿಟೇಲರ್ಸ್ ಯಾರು ಇರಲ್ಲ, ನಾನೇನು F&O ಟ್ರೇಡ್ ಮಾಡಲ್ಲ, ನಮಗೇನು ಸಂಬಂಧಪಡುತ್ತೆ ಇದು ಅಂತ. ಬಟ್ ಓವರ್ ಆಲ್ ಒಂದು ದೇಶದ ಲಿಕ್ವಿಡಿಟಿ ಬರೋದೇ F&O ಮಾರ್ಕೆಟಿಂದ. ಹಾಗಾಗಿ 90% ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತಲ್ಲ, ಅದು ಆಗದೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ. 10% ಅಷ್ಟೇ ಈಕ್ವಿಟಿನಲ್ಲಿ ಆಗೋದು. ಆ 90%ಅಲ್ಲಿ ಆಪ್ಷನ್ಸಲ್ಲಿ ಅಗೇನ್ 95%, ಆಯಿತಾ. ಸೊ ಅದು ಓವರ್ ಆಲ್ ರೇಷನ್ ಹೇಳ್ತಾ ಹೋಗುತ್ತೆ. ಹಾಗಾಗಿ ಎರಡೂ ಕೂಡ ಸಮತೋಲನದಲ್ಲಿ ಇಟ್ಕೊಳ್ಳೋಂಥದ್ದು. ನಮ್ಮ ಈಕ್ವಿಟಿಗಳು ಚೆನ್ನಾಗಿ ಹೋಗಬೇಕು ಲಾಂಗ್ ಟರ್ಮಲ್ಲಿ ಅನ್ನೋದಕ್ಕೂ ಕೂಡ ಅದು ಹೆಲ್ಪ್ ಆಗ್ತಾನೆ ಹೋಗುತ್ತೆ. ಈಗ ಏನು ಹೇಳಿದ್ದಾರೆ, ರೆಸಿಪ್ರೋಕಲ್ ಟ್ಯಾರಿಫ್ನ 25%ಇಂದ 18% ಮಾಡ್ತೀವಿ ಅಂತ ಹೇಳಿದ್ದಾರೆ US ಅಲ್ಲಿ. ಆದರೆ ಈ ರಷ್ಯಾದಿಂದ ಆಯಿಲ್ನ ತರಿಸ್ಕೊಂಡ್ರೆ ಇನ್ನೂ 25% ಎಕ್ಸ್ಟ್ರಾ ಹಾಕ್ತೀವಿ ಅಂತ ಹೇಳಿದಾರಲ್ಲ, ಅದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿಲ್ಲ ಇವಾಗ, ಆಯಿತಾ. ಈಗ ವೆನಿಜುಲಾಯಿಂದ ತರಿಸ್ಕೊಳುತ್ತೆ ಅಂತ ಟ್ರಂಪ್ ಮನೆಯವರು ಯಾವುದೋ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ರು, ಅವಾಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಇಂಡಿಯಾ ತರಿಸ್ಕೊಳುತ್ತೆ, ವೆನಿಜುಲಾ ಆಯಿಲ್ನ ತಗೊಳುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಇದೆಲ್ಲದರ ಸೆಂಟಿಮೆಂಟಲ್ಲಿ ಪಾಸಿಟಿವ್ ಆಗಿ ನಡೀತಾ ಇದೆ. ನೋಡಿ, ಗೋಲ್ಡ್ ಸಿಲ್ವರ್ ಬಗ್ಗೆ ಬರ್ತೀನಿ ಇವಾಗ. ಗೋಲ್ಡು 4% ಮೇಲೆ ಹೋಗಿದೆ, ಸಿಲ್ವರು 7% ಮೇಲೆ ಹೋಗಿದೆ. ನಿನ್ನೆ GTT ನಂದು ಡಿಸ್ಕ್ಲೇಮರ್ ಟ್ರಿಗರ್ ಆಗಿದೆ, ಅದನ್ನ ಶೇರ್ ಕೂಡ ಮಾಡಿದ್ದೆ ನಿಮಗೆ ಗ್ರೂಪಲ್ಲಿ. ನಾನು ಲಭ್ಯ ಇರಲಿಲ್ಲ ನೆನ್ನೆ ಇಡೀ ದಿನ ಕೆಲಸದ ಕಾರಣದಿಂದಾಗಿ. ಆದರೆ ಸಂಜೆ ಟೈಮಿಗೆ ನಾನು ನೋಡಿದಾಗ ನನ್ನ GTT ಆರ್ಡರ್ ಹಿಟ್ ಆಗಿದೆ ಸಿಲ್ವರಲ್ಲಿ. ಹಾಗಂದರೆ ಇದು ಸಿಲ್ವರ್ ಬೈ ಸೆಂಟಿಮೆಂಟ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನ, ಇಲ್ಲ. ಏನಿದೆ ವಸ್ತುತಃ ಅದನ್ನು ಹೇಳ್ತೀನಿ ನೋಡಿ. ಹಿಸ್ಟಾರಿಕಲ್ ಈ ಥರ ಆಗಿಲ್ವ ಅಂದರೆ ಆಗಿದೆ. ಪೇಪರ್ ಸಿಲ್ವರು ಮತ್ತು ಫಿಸಿಕಲ್ ಸಿಲ್ವರ್ ಇದೆರಡಕ್ಕೂ ವ್ಯತ್ಯಾಸ ಇರುತ್ತೆ. ಪೇಪರ್ ಸಿಲ್ವರ್ ಅಂದರೆ ಏನು, ನಾವು ನೋಡುವಂಥದ್ದು ಈ ವ್ಯಾಲ್ಯೂಗಳು ಇವಾಗ ETF ಕೇಸ್ಗಳಲ್ಲಾಗಲಿ ಏನು ಆ್ಯಕ್ಚುಯಲ್ ಆಗಿ ನಮ್ಮ ಹತ್ರ ಇಲ್ಲ, ಆದರೆ ನಾವು ಅದನ್ನ ಸಿಲ್ವರ್ ಈಕ್ವಲೆಂಟ್ ಅಂತ ತೊಗೊತಾ ಇದ್ದೀವಲ್ವ, ಅದು ಪೇಪರ್ ಸಿಲ್ವರ್ ವ್ಯಾಲ್ಯೂ. ಫಿಸಿಕಲ್ ಸಿಲ್ವರ್ ವ್ಯಾಲ್ಯೂ ಅಂದರೆ ಏನು, ನೀವು ಅಂಗಡಿಗೆ ಹೋಗಿ ನನಗೆ ಬಾರು ಒಂದು kg ಸಿಲ್ವರ್ ಬಾರೋ ಅಥವಾ ಆ್ಯಕ್ಚುಯಲ್ ಸಿಲ್ವರ್ನ ನೀವೇನೋ ಮನೆ ಜ್ಯುವೆಲರಿನೋ ತೊಗೊಂಡ್ರೆ ಅವಾಗ ಏನು ಸಿಲ್ವರ್ ರೇಟ್ ಹೇಳ್ತಾರಲ್ಲ, ಅದು ಆ್ಯಕ್ಚುಯಲ್ ಸಿಲ್ವರ್ ರೇಟು. ಈಗ ಏನು ವ್ಯತ್ಯಾಸ ಆಗಿದೆ ಅಂದರೆ, ನಾವು ದಿನ ಟ್ರ್ಯಾಕ್ ಮಾಡುವಂಥ ಗೋಲ್ಡ್ ಸಿಲ್ವರ್ ರೇಟ್ ಯಾವುದಿದೆ ಪೇಪರ್ ಸಿಲ್ವರು, ಇದು ಮೇನ್ಲಿ ಬಿಕಾಸ್ ಆಫ್ USD ಅಂದರೆ ಅಮೆರಿಕನ್ ಡಾಲರ್ ಮೇಲೆ ಡಿಪೆಂಡೆಂಟ್ ಆಗಿರುವಂಥ. ಯಾಕಂದರೆ ನಾವು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊತೀವಿ, ಅದನ್ನೇ ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಇದು 85, ಈಗ 85ಕ್ಕೆ ಬಂದಿದೆ. ನೆನ್ನೆ ಎಲ್ಲ 76, 78, 72 ತನಕ ನೆನ್ನೆ ಲೋ ಮಾಡಿತ್ತಲ್ವ. ಇದು ಚೈನಾದಲ್ಲಿ ನೀವು ನೋಡಿದ್ರೆ ಶಾಂಘೈದು ಒಂದು ಮಾರ್ಕೆಟ್ ಇದೆ, ಶಾಂಘೈ ಎಕ್ಸ್ಚೇಂಜು. ಅಲ್ಲಿ ಹೋಗಿ ನೋಡೋದಾದ್ರೆ ನಿಮಗೆ ಇದು 100 ಮೇಲೆ ನಡೀತಾ ಇದೆ. ಅಂದರೆ 15-20% ಪ್ರೀಮಿಯಮಲ್ಲಿ ನಡೀತಾ ಇದೆ ಚೈನಾದಲ್ಲಿ ಇರುವಂತಹ ಏನೋ ಒಂದು ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ. ಅದು ಯಾಕೆ ಈ ಥರ ಆಗುತ್ತೆ ಅಂತ ನೀವು ನೋಡೋದಾದರೆ ಸುಮಾರು ಕಾರಣಗಳಿದೆ. ಒಂದು, USDದಲ್ಲಿ ಏನು ಟ್ರೇಡ್ ಆಗುತ್ತಲ್ಲ, ಇದು 99.9% ಪ್ಯೂರಿಟಿ. ಅಂದರೆ ಇದು 39 ಇದೆ, 99.999 3% ಏನೋ 39 ಇದೆ ಪ್ಯೂರಿಟಿನಲ್ಲಿ. ಬಟ್ ಚೈನಾದು 99.9999 4 ಬರುತ್ತೆ. ಅಂದರೆ ಜಾಸ್ತಿ ಪ್ಯೂರಿಟಿನ ಟ್ರೇಡ್ ಮಾಡ್ತಾ ಹೋಗ್ತಾರೆ, ಅಲ್ಲಿ ಟ್ರ್ಯಾಕ್ ಮಾಡ್ತಾ ಹೋಗ್ತಾರೆ. ಕಾರಣ ಏನು ಅಂದರೆ, ಈ ಇಂಡಸ್ಟ್ರಿ ಯೂಸಿಗೆ EV ಮಾರ್ಕೆಟಿಗೆ, ಸೋಲಾರಿಗೆ, ಇದಕ್ಕೆಲ್ಲ ಬಳಸ್ತಾ ಇದ್ದಾರಲ್ಲ, ಅದಕ್ಕೆ ಜಾಸ್ತಿ ಪ್ಯೂರಿಟಿದು ಬೇಕು. ಚೈನಾ ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಕೂಡ ಹೊರಗಡೆಗೆ. ಸೊ ಈ ಪ್ರೀಮಿಯಮಲ್ಲಿ ನಡೀತಿದ್ರೆ ಇದನ್ನ ಆರ್ಬಿಟ್ರಾಜ್ ಅಂತ ಕರಿತೀವಿ. ನಿಮಗೆ ಆರ್ಬಿಟ್ರಾಜ್ ಬಗ್ಗೆ ನಾನು ಗ್ರೂಪಲ್ಲಿರೋರಿಗೆ ನಾನು ಸಿಲ್ವರಲ್ಲಿ ಆ ಥರ ಒಂದು ಆರ್ಬಿಟ್ರಾಜ್ ಟ್ರೇಡ್ ಸಿಕ್ಕಿತ್ತು ಅಂತಲೂ ಶೇರ್ ಮಾಡಿದ್ದೆ ನಿಮಗೆ ಬಜೆಟ್ ದಿನದಿಂದಾಗಿ. ಸೊ ಆರ್ಬಿಟ್ರಾಜ್ ಟ್ರೇಡ್ ಅಂದರೆ ಇವಾಗ USDನಲ್ಲಿ ಅಮೆರಿಕದಲ್ಲಿ 85ಕ್ಕೆ ನಡೀತಿದೆ ಅಲ್ವಾ. ಇದನ್ನು ಹೆಂಗಾರ ತೊಗೊಂಡೋಗ್ಬಿಟ್ಟು ನಾವು ಚೈನಾದಲ್ಲಿ ಅದನ್ನ ನಾವು ಮಾರಿದ್ರೆ ನಮಗೆ 15-20% ಅಲ್ಲೇ ಪ್ರೀಮಿಯಂ ಸಿಗುತ್ತಲ್ಲ ಅಂದರೆ ಅಷ್ಟು ಸುಲಭ ಇಲ್ಲ ಮಾಡೋದು. ಯಾಕೆಂದರೆ ಇಲ್ಲಿ ಸಿಗೋದು 99.999% ಪ್ಯೂರಿಟಿ, ಅಲ್ಲಿ ಇನ್ನೂ ಒಂದು ಲೆವೆಲ್ ಪ್ಯೂರಿಟಿ ಜಾಸ್ತಿ, ಆಯಿತಾ. ಇನ್ನೂ ಒಂದು ಕಾರಣ ಏನು ಅಂತಂದರೆ, ಅಲ್ಲಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಹೇಳಿ ಚೈನಾ ಒಂದು 10-15% ಹಾಕ್ತಾ ಇದ್ದಾರೆ ಎಕ್ಸ್ಟ್ರಾ. ಸೊ ಇಲ್ಲಿ ನಾವು ಯಾವ ರೀತಿಯಾಗಿ ಗೋಲ್ಡ್ ಸಿಲ್ವರ್ಗೆ ಇಂಪೋರ್ಟ್ ಡ್ಯೂಟಿ ಹಾಕೋದ್ರಿಂದ ಇಂಟರ್ನ್ಯಾಷನಲ್ ಗೋಲ್ಡ್ ರೇಟಿಗೂ ನಮ್ಮ ಗೋಲ್ಡ್ ರೇಟಿಗೂ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಇಲ್ಲಿ ಇಂಪೋರ್ಟ್ ಡ್ಯೂಟಿ ಹಾಕ್ತಾರಲ್ವ, 6% ಇಂಡಿಯನ್ ಗೌರ್ಮೆಂಟ್ ಇಂಪೋರ್ಟ್ ಡ್ಯೂಟಿ ಟ್ಯಾಕ್ಸ್ ಅಂತ ಹಾಕ್ತಾರೆ. ಹಾಗೆಯೇ ಅಲ್ಲಿ ವ್ಯಾಟ್ ಹಾಕ್ತಾರೆ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಅದು ಆ ಕಾರಣದಿಂದಾಗೂ ಕೂಡ ಜಾಸ್ತಿ ಇದೆ. ಸೊ ಜನರಲಿ ನೀವು ನೋಡ್ತಾ ಬರೋದಾದರೆ USDಗಿಂತ ಶಾಂಘೈ ಎಕ್ಸ್ಚೇಂಜಲ್ಲಿ 1.5 1% 2% ತನಕ ಪ್ರೀಮಿಯಮಲ್ಲೇ ನಡೀತಾ ಇರ್ತಿತ್ತು ಸಾಮಾನ್ಯವಾಗಿ. ಇದು ನಾರ್ಮಲ್ ಅಕ್ಸೆಪ್ಟೆಡ್. ಇವಾಗ NSEನಲ್ಲಿ ಒಂದು ಲೆವೆಲ್ ನಡೀತಾ ಇರುತ್ತೆ, BSEನಲ್ಲಿ ಒಂದು 50 ಪೈಸೆ ₹1 ಆಚೆ ಈಚೆ ನಡೀತಾ ಇರಲ್ವ, ಆ ಥರ. ಆದರೆ ಈಗೇನಾಗಿದೆ ಅಂತಂದರೆ ಸಿಕ್ಕಾಪಟ್ಟಿ ವ್ಯತ್ಯಾಸ ಇದೆ. 15-20% ವೇರಿಯೇಷನಲ್ಲಿ ನಡೀತಾ ಇದೆ, ಪ್ರೀಮಿಯಮಲ್ಲಿ ನಡೀತಾ ಇದೆ. ಯಾವುದು ಚೈನಾದಲ್ಲಿ. ಯಾಕೆ ಇದು ಕಾರಣ ಅಂತಂದರೆ, ಚೈನಾದಲ್ಲಿ ಏನು ಆ್ಯಕ್ಚುಲ್ ಫಿಸಿಕಲ್ ವಾಲ್ಟ್ಗಳಲ್ಲಿತ್ತೋ ಅದನ್ನೆಲ್ಲ ತೊಗೊಂಡೋಗಿ ಪಬ್ಲಿಕ್ ವಾಲ್ಟಿಂದ ಎಲ್ಲ ಒಂದು ಪ್ರೈವೇಟಿಗೆ ಸಾಗಿಸ್ತಾ ಇದ್ದಾರೆ. ಅಂದರೆ ಆದಷ್ಟು ಸಪ್ಲೈನ ಸ್ಕ್ವೀಸ್ ಮಾಡ್ತಾ ಇದ್ದಾರೆ. ಎಲ್ಲಿ ಕೇಳಿದ್ರು ಬೆಳ್ಳಿ ಸಿಗ್ತಾ ಇಲ್ಲ ಅಲ್ಲಿ, ಎಸ್ಪೆಷಲಿ ಚೈನಾದಲ್ಲಿ, ಆಯಿತಾ. ಸೊ ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸು ಅಲ್ಲಿರೋರಿಗೆ ಸಿಗ್ತಿಲ್ಲ ಅಂದರೆ ಇನ್ನು ಹೊರ ದೇಶಕ್ಕೆ ಸಿಗಕ್ಕೆ ಬಿಡ್ತಾರೆ, ಅವರು ಸಿಗ್ತಾ ಇಲ್ಲ. ಹಾಗಾಗಿ ಯಾರಾದರೂ ನೀವು ವಿಚಾರಣೆ ಮಾಡಿರ್ಬೋದು ಆಲ್ರೆಡಿ, ಹೊರಗಡೆ ಒಂದ್ಸಲ ಕೇಳ್ಕೊಂಬನ್ನಿ, ಫಿಸಿಕಲ್ ಸಿಲ್ವರ್ ಇದೆಯಾ, ಸಪ್ಲೈ ಇದೆಯಾ, ಕೊಡ್ತೀರಾ, ಕೊಡೋದಾದರೆ ಎಷ್ಟು ರೇಟಿಗೆ ಕೊಡ್ತೀರಾ, ನಾನು ಒಂದು ಅರ್ಧ kg ತೊಗೋಬೇಕು, 1 kg ಒಂದು ಬಾರ್ ತೊಗೋಬೇಕು ಅಂತಿದ್ದೀನಿ, ಎಷ್ಟಕ್ಕೆ ಸಿಗುತ್ತೆ ಅಂತ ಕೇಳಿ ನೋಡಿ. ಈಗ 2,36,000 ನಡೀತಿದೆ ಅಲ್ವಾ. ಯಾರಾದರೂ ನಿಮಗೆ 2,36,000 ಕೊಡ್ತಾ ಇದ್ದಾರೆ ಹೊರಗಡೆ, ಒಂದ್ಸಲ ನೋಡಿ. ಯಾಕೆ ಕೊಡ್ತಾ ಇಲ್ಲ ಅಂದರೆ ಅಷ್ಟು ಸಪ್ಲೈ ಇಲ್ಲ ಕೊಡೋದಕ್ಕೆ. ಹಾಗಾಗಿ ಹೊರಗಡೆ ಡಿಮ್ಯಾಂಡ್ ಇದೆ, ಆ್ಯಕ್ಚುಯಲ್ ಮೆಟಲಿಗೆ ಡಿಮ್ಯಾಂಡ್ ಇದೆ, ಫಿಸಿಕಲಲ್ಲಿ ಡಿಮ್ಯಾಂಡ್ ಇದೆ, ಪೇಪರಲ್ಲಿ ಡಿಮ್ಯಾಂಡ್ ಇಲ್ಲ. ಸೊ ಏನು ಥಿಯರಿ ಬಂತು ಅಂತಂದರೆ, ಶುಕ್ರವಾರದ ದಿವಸ
ಚೈನಾ ಮಾರ್ಕೆಟು ಅಂದರೆ ಏಷ್ಯನ್ ಮಾರ್ಕೆಟು, ಯುರೋಪಿಯನ್ ಮಾರ್ಕೆಟು ಎಲ್ಲ ಕ್ಲೋಸ್ ಆದಮೇಲೆ US ಅವರ್ಸಲ್ಲಿ ಕೆವಿನ್ ವಾರ್ಶ್ ತರ್ತಾ ಇದ್ದೀವಿ ಅನ್ನೋ ಒಂದು ನೆಪದಲ್ಲಿ ಪೇಪರ್ ಮಾರ್ಕೆಟಲ್ಲಿ ಸ್ಪೆಕ್ಯುಲೇಟಿವ್ ಆಗಿ ದೊಡ್ಡ ದೊಡ್ಡ ಏನು JP ಮಾರ್ಗನ್ ಮತ್ತೊಂದರೆಲ್ಲ ದೊಡ್ಡ ಶಾರ್ಟ್ ಪೊಸಿಷನ್ನ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಹೇಳ್ತಾನೆ ಬರ್ತಿದ್ರಲ್ಲ, ಒಂದು ದೊಡ್ಡ ರೀತಿಯ ಡಂಪಿಂಗ್ ಮಾಡಿದ್ದಾರೆ. ಅದನ್ನ ಅಬ್ಸರ್ವ್ ಮಾಡ್ಕೊಳಕ್ಕೆ ಚೈನಾ ಮಾರ್ಕೆಟ್ ಓಪನ್ ಇರಲಿಲ್ಲ, ಯುರೋಪ್ ಮಾರ್ಕೆಟ್ ಓಪನ್ ಇರಲಿಲ್ಲ. ಸೊ ಒಂದು ಆಸ್ ಇಫ್ ಸಿಲ್ವರ್ ಡಿಮ್ಯಾಂಡೇ ಬಿದ್ದು ಹೋಯಿತು ಅನ್ನೋದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಒಂದು ಪ್ಯಾನಿಕ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ದಟ್ ರಿಟೇಲರ್ಸ್ಗಳೆಲ್ಲರೂ ಕೂಡ ಇದರಿಂದ ಆಚೆ ಬರ್ತಾರೆ. ಇನ್ಸ್ಟಿಟ್ಯೂಟ್ಗಳಿಗೆ ಬೈ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅನ್ನೋ ಒಂದು ಥಿಯರಿ ಬರ್ತಾ ಇದೆ. ಹೀಗೆ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಆ ಥರ ಥಿಯರಿ ಬರ್ತಾ ಇದೆ. ಕಾರಣ ಈ 15% ಪ್ರೀಮಿಯಂ ವ್ಯತ್ಯಾಸ ಇರುವಂಥದ್ದು. ಫಿಸಿಕಲಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ, ಪೇಪರಲ್ಲಿ ಮಾತ್ರ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಒಂದೇ ದಿನದಲ್ಲಿ 25-30% ಕ್ರ್ಯಾಶ್ ಆದರೆ ರಿಟೇಲರ್ಸು ಪ್ಯಾನಿಕ್ ಆಗ್ತಾರೆ. ಅಯ್ಯೋ ಇಷ್ಟೊಂದು ಪ್ರಾಫಿಟ್ ಬಂದಿತ್ತು, ಮಾರ್ಬಿಡೋಣ, ಮತ್ತೆ ಬಿದ್ದರೆ ನಾನು ತೊಗೊತೀನಿ, ಯಾರು ಈ ಕಾಯ್ಕೊಂಡು ಕೂತ್ಕೊತಾರೆ, ನಾನಂತೂ ಏನೊಂದು ಅಲ್ಪ ಸ್ವಲ್ಪ ಗೇನ್ ಇದೆಯೋ ಅದನ್ನು ನಾನು ಮಾರ್ಕೊಂಡ್ಬಿಡ್ತೀನಿ ಅಂತ ಮಾರೋರೇ ಜಾಸ್ತಿ ಇರ್ತಾರೆ. ಹಾಗಾಗಿ ಆ ಒಂದು ಆ್ಯಕ್ಟಿವಿಟಿ ಆಯಿತು ಅಂತ ಹೇಳಿದ್ರು. ಸೊ ನಾನು ನಿಮಗೆ ಚಾರ್ಟ್ಸು ಇಂಡಿಯನ್ ಮಾರ್ಕೆಟ್ ತೋರಿಸೋಗಿಲ್ಲ ಆ್ಯಸ್ ಪರ್ ರೆಗ್ಯುಲೇಷನ್, ಬಟ್ ಬಜೆಟ್ ದಿನವೂ ಕೂಡ ನಾನು ಸಿಲ್ವರ್ ಚಾರ್ಟ್ನ ತೋರಿಸಿ ಮಾತಾಡಿದ್ದೆ, ಯಾವುದು USD INRದು. ಸಿಮಿಲರ್ಲಿ ಗೋಲ್ಡ್ ಚಾರ್ಟ್ನ ತೋರಿಸಿ ಮಾತಾಡಿದ್ದೆ. ಏನು ಲೆವೆಲ್ ಮಾತಾಡಿದ್ವಿ ದಯವಿಟ್ಟು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ನನಗೆ. ಅವತ್ತು ನಾವು ಮಾತಾಡಿದ ಲೆವೆಲ್ನ ಗೋಲ್ಡಲ್ಲಿ 4400 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಹಿಂದೆ ಬಂದು ಟೆಸ್ಟ್ ಮಾಡಿರುವಂಥ ಲೆವೆಲು 4600 to 4400 ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂತ ಅವತ್ತು ಬಜೆಟ್ ದಿನ ಬಿದ್ದಿದ್ದ ದಿನ ಮಾತಾಡಿದ್ವಿ. ಎಲ್ಲಿಗೆ ಬಂದಿದೆ 4600 to 4400 ಲೆವೆಲಲ್ಲಿ ಸಪೋರ್ಟ್ ತೊಗೊಂಡು ಇವತ್ತು ನೋಡಿ ಆಲ್ರೆಡಿ ಗ್ಯಾಪ್ ಅಪ್ ಓಪನಿಂಗ್ ಆಗೋಗಿದೆ. ಯಾವುದರಲ್ಲಿ ಗೋಲ್ಡಲ್ಲಿ ನಮ್ಮದು ಕೂಡ ಇವತ್ತು ಗ್ಯಾಪ್ ಅಪ್ಪಲ್ಲೇ ಓಪನ್ ಆಗುತ್ತೆ. ಸಿಲ್ವರು 70 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಝೋನು, ಇಲ್ಲಿ ನಿಂತಿದೆ. ನಂಗೆ ಗೊತ್ತು ಇಲ್ಲಿಂದ ಇಲ್ಲಿಗೆ ಚಾರ್ಟ್ಸಿಗೆ ಲೆಕ್ಕನೇ ಇಲ್ಲ ಅನ್ನೋ ಥರ ಮೂಮೆಂಟ್ ಆಗಿತ್ತು. ಆದರೆ ಚಾರ್ಟ್ಸನ್ನು ರೆಸ್ಪೆಕ್ಟ್ ಮಾಡಲೇಬೇಕು ಲಾಂಗ್ ಟರ್ಮಲ್ಲಿ ಯಾವುದೇ ಇನ್ಸ್ಟ್ರೂಮೆಂಟ್ ಆದ್ರೂ. ಇಲ್ಲಿ ಈ ಬಸ್ ಸ್ಟ್ಯಾಂಡ್ ಆಗುವಂಥದ್ದು, ನಿಂತು ಮೇಲೆ ಹೋಗುವಂಥದ್ದು ಯಾಕೆ ಇಂಪಾರ್ಟೆಂಟ್ ಅನ್ನೋದು, ಬಸ್ ಸ್ಟ್ಯಾಂಡ್ ಥಿಯರಿ ನಮ್ಮ ಚಾನಲಲ್ಲಿ ಏನು ಮಾತಾಡ್ತೀವಿ ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಿಮಗೆಲ್ಲೂ ಗೊತ್ತಾಗ್ತಾ ಇದೆ. ಮೊನ್ನೆ ಫಸ್ಟ್ ದಿನ ಬಜೆಟ್ ದಿನನೇ ಬಂತು, ಕೆಳಗಡೆಯಿಂದ ಹಿಟ್ ಆಯಿತು. ಅಂದರೆ ಶುಕ್ರವಾರ ಅದು ಬಜೆಟ್ ದಿನ ಆ ಲೆವೆಲ್ನ ರೆಸ್ಪೆಕ್ಟ್ ಮಾಡಿತ್ತು. ಇವತ್ತು ಏನಾಗಿದೆ, ನೆನ್ನೆ ಆಯಿತು, ಇವತ್ತು ಏನಾಗಿದೆ, ಅದು ಅಲ್ಲಿಂದ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಸೊ 70 ಅನ್ನೋದನ್ನು ಮಾರ್ಕೆಟು ರೆಸ್ಪೆಕ್ಟ್ ಮಾಡಿದೆ. 100 ಡೇ ಮೂವಿಂಗ್ ಆ್ಯಾವ್ರೇಜ್ನ ಟಚ್ ಕೂಡ ಮಾಡಿಲ್ಲ ಯಾವುದು ಸಿಲ್ವರು. ಸೊ ಸ್ವಲ್ಪ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊತೀನಿ ಯಾವ ರೀತಿ ಆಗುತ್ತೆ ಅಂತ. ಯಾವತ್ತೂ ನೋಡಿ ಫಿಸಿಕಲ್ ಏನಿರುತ್ತಲ್ಲ ಅದು ಒಂದು ಏನಂತ ಹೇಳ್ದಂಗೆ ಒಂದು ಆ್ಯಕ್ಚುಲಿ ಈಗ ಹಡಗನ್ನು ಸಾಗಿಸ್ತಾ ಇದ್ರೆ ಅದರಲ್ಲಿ ಒಂದು ಆ್ಯಂಕರ್ ಅಂತ ಹಾಕಿರ್ತಾರಲ್ಲ, ದಿಕ್ಸೂಚಿ ಎಲ್ಲಿ ಹೋಗಬೇಕು ಅಂತ, ಅದಕ್ಕೊಂದು ಗಾಳಿ ಪಟನ್ ಕಟ್ಟಿರ್ತಾರೆ, ಗಾಳಿ ಎಲ್ಲಿ ಹೋಗ್ತಾ ಇದೆ ಏನು ಅಂತ ಕೊಡೋಕ್ಕೆ. ಈ ನಾವೇನು ಇದು ನೋಡ್ತೀವಲ್ಲ, ವರ್ಚುವಲಾಗಿ ನೋಡ್ತೀವಲ್ಲ ಪೇಪರ್ದು, ಅದು ಆ ಗಾಳಿ ಪಟ ಇದ್ದಂಗೆ. ಅದು ಗಾಳಿ ಬಂದಾಗ ಒಂದ್ಸಲ ತುಂಬ ದೂರ ಹೋಗ್ಬೋದು, ಆ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು. ಬಟ್ ಕೊನೆಗೆ ಏನಾಗಬೇಕು, ಆ್ಯಂಕರ್ ಹೆಂಗೆ ಹೋಗ್ತಾ ಇದೆಯೋ, ದಿಕ್ಸೂಚಿ ಹೆಂಗೆ ತರ್ಕೊಂಡು ಹೋಗ್ತಾ ಇದೆಯೋ ಅದಕ್ಕೆ ಬಂದು ಕನ್ವರ್ಜ್ ಆಗಲೇಬೇಕು. ಇದನ್ನ ಬುಲ್ಲಿಶ್ ಕನ್ವರ್ಜೆನ್ಸ್, ಬೇರಿಶ್ ಕನ್ವರ್ಜೆನ್ಸ್ ಅಂತ 2 ಥರ ಕರಿತಾ ಹೋಗ್ತೀವಿ. ಅಕಸ್ಮಾತ್ ಪೇಪರ್ ಮಾರ್ಕೆಟ್ ಬೆಲೆ ಇದಕ್ಕಿಂತ ಯಾವುದಕ್ಕಿಂತ ಫಿಸಿಕಲ್ಗಿಂತ ತುಂಬ ಕೆಳಗಡೆ ಬಿದ್ದೋಗಿತ್ತು ಅಂದರೆ ಅದು ವಾಪಸ್ ಬಂದು ಸೇರ್ಕೊಳ್ತಾ ಹೋಗುತ್ತೆ. ಪೇಪರ್ ಮಾರ್ಕೆಟ್ ಬೆಲೆ ಏನಾದ್ರು ತುಂಬ ಮೇಲೆ ಹೋಗಿತ್ತು ಅಂತಂದರೆ ಅದು ವಾಪಸ್ ಒಂದಲ್ಲ ಒಂದು ದಿನ ಫಿಸಿಕಲ್ ಏನು ಡಿಮ್ಯಾಂಡ್ ಇರುತ್ತೋ ಅದಕ್ಕೆ ಬಂದಿದೆ. ಹಿಸ್ಟಾರಿಕಲಿ 2 ಇವೆಂಟ್ ಕೂಡ ಆಗಿದೆ. ಆದರೆ ಈಗ ಸದ್ಯಕ್ಕೆ ಏನಾಗಿದೆ, ಪೇಪರ್ ಮಾರ್ಕೆಟು ತುಂಬ ಬಿದ್ದೋಗಿದೆ ಕಂಪೇರ್ ಟು ಫಿಸಿಕಲ್ಲು. ಹಾಗಾಗಿ ಪೇಪರ್ ಮಾರ್ಕೆಟ್ ವಾಪಸ್ ಫಿಸಿಕಲಿಗೆ ಬರಬೇಕು ಅಂದರೆ ಏನಾಗಬೇಕು, ಮತ್ತೆ ಆ ರೈಸಿಗೆ ಜಾಸ್ತಿ ಆಗಲೇಬೇಕು. ನಾನು ಹೇಳ್ತಾ ಇಲ್ಲ $120-130 ವಾಪಸ್ ಹೋಗೇ ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಸದ್ಯಕ್ಕೆ. ಆದರೆ ಅವತ್ತು ಬಿದ್ದಾಗಲೇ ಮಾತಾಡ್ಕೊಂಡಿದ್ವಿ, ಇಲ್ಲಿಂದ ವಿ ಶೇಪ್ ರಿಕವರಿ ಬರುವಂಥ ಸಾಧ್ಯತೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಇನ್ನೂ ಫರ್ದರ್ ಡೌನ್ ಆಗುತ್ತೆ, ಇಲ್ಲ ಕನ್ಸಾಲಿಡೇಷನ್ ಆಗುತ್ತೆ, ಈ ಥರನೇ ಹಿಸ್ಟ್ರಿ ಮಾಡಿರೋದು ಅಂತ. ಆದರೆ ಈ ಸಲ ಈ ಈಸ್ಟು ಮತ್ತು ವೆಸ್ಟಿಂದ ಏನೋ ಒಂದು ಡಿವೋರ್ಸ್ ಥರ ಆಗೋಗ್ಬಿಟ್ಟಿದೆ ಚೈನಾದು US, ಅದು ಪ್ಲೇ ಆಗ್ತಾ ಇದೆ. ಇಲ್ಲಿ ಇಂಡಸ್ಟ್ರಿ ಡಿಮ್ಯಾಂಡ್ ಸಿಕ್ಕಾಪಟ್ಟಿ ಜಾಸ್ತಿ ಆಗಿದೆ. ಸಿಲ್ವರ್ಗೆ ಯಾವತ್ತು ಈ ರೀತಿಯಾದಂಥ ಡಿಮ್ಯಾಂಡ್ ಕ್ರಿಯೇಟ್ ಆಗಿರಲಿಲ್ಲ, ಎಕ್ಸೆಪ್ಟ್ ಜ್ಯುವೆಲರಿ ಅಥವಾ ಸ್ಪೆಸಿಫಿಕ್ ಯೂಸ್ ಅಂತ ನೋಡೋದಾದರೆ. ಹಾಗಾಗಿ ಸಪ್ಲೈಯಲ್ಲಿ ದೊಡ್ಡ ಮಟ್ಟಿನಲ್ಲಿ ಸ್ಕ್ವೀಸ್ ಆಗಿದೆ. ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ನನ್ನ ಒಂದೇ ಒಂದು ಸಲಹೆ ಏನು ಅಂತಂದರೆ, ಯಾರ ಹತ್ರನಾದರೂ ಗೋಲ್ಡು ಸಿಲ್ವರು ಇದೆ ಅಂದರೆ ಈ ವರ್ಷ ದಯವಿಟ್ಟು ಮಾರಕ್ಕೆ ಹೋಗಬೇಡಿ. ಹೊಸದಾಗಿ ಕೊಂಡ್ಕೊಳ್ಬೇಕು ಅಂತ ಹೇಳೋಕ್ಕೆ ನಾನು ಅರ್ಹನಲ್ಲ, ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ನಾನು ರಿಸರ್ಚ್ ಅನಲಿಸ್ಟ್ ಕೂಡ ಅಲ್ಲ. ಆದರೆ ಆಲ್ರೆಡಿ ಹೊಂದಿರೋರು, ಎಸ್ಪೆಷಲಿ ಫಿಸಿಕಲ್ ಅಸೆಟ್ನ ಮನೇಲಿ ಹೊಂದಿರೋರು ದಯವಿಟ್ಟು ಮಾರಕ್ಕೆ ಹೋಗ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, RBI ಇನ್ನೊಂದು ದೃಷ್ಟಿನಲ್ಲೂ ಕೂಡ ಯೋಚನೆ ಮಾಡ್ತಾ ಇದೆ. ಗೋಲ್ಡ್ ಲೋನ್ಗಳನ್ನು ಸ್ಯಾಂಕ್ಷನ್ ಮಾಡಿರುವಂಥದ್ದು, ಗೋಲ್ಡ್ನ ಒಂದು ಪ್ಲೆಡ್ಜ್ ಮಾಡಿ ಅದರಿಂದ ತೊಗೊಂಡಿರುವಂಥದ್ದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈವನ್ MCXಲ್ಲೂ ಕೂಡ ಸಿಲ್ವರ್ ಬೀಸ್ಗಳು ಅಥವಾ ಸಿಲ್ವರ್ ETF ಏನು ಕೇಸ್ಗಳೇನಿದೆ ಅದನ್ನು ಪ್ಲೆಡ್ಜ್ ಮಾಡಿರೋದು ದೊಡ್ಡ ಪ್ರಮಾಣದಲ್ಲಿದೆ. ಎಲ್ಲದಕ್ಕಿಂತ ಹೈಯೆಸ್ಟ್ ಪ್ಲೆಡ್ಜ್ ಆಗಿರೋ ಇನ್ಸ್ಟ್ರೂಮೆಂಟ್ ಅಂತ ಡೇಟಾ ಬಂದಿತ್ತು. ಮುತ್ತೂಟ್ ಫೈನಾನ್ಸು, ಮಣಪುರಂ ಫೈನಾನ್ಸು ಇಯರ್ ಆನ್ ಇಯರು ತಮ್ಮ ಗೋಲ್ಡ್ ಲೋನ್ಗಳು ಸ್ಯಾಂಕ್ಷನ್ ಮಾಡಿರೋಂಥದ್ದನ್ನು ಜಾಸ್ತಿನೇ ಅಂತ ತೋರಿಸಿದ್ರು. ಇದು RBI ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ.
ಆ ನಿಟ್ಟಿನಲ್ಲಿ ಏನಾದರೂ ಒಂದು ಹೊಸ ನಿರ್ಣಯನ ತೊಗೋಬೋದು. ಯಾಕೆ ಅಂದರೆ ಒಂದೇ ದಿನ 15%, 20% ಈ ಥರ ಕ್ರ್ಯಾಶ್ ಆಯಿತು ಅಂತಂದರೆ ನೀವೇನು ತೊಗೊಂಡಿರ್ತಾರಲ್ಲ, ನೀವು ಗೋಲ್ಡ್ ಮೇಲೆ ಹೋಗ್ತೀರಿ ಅಂತಂದಾಗ ನಿಮಗೆ ಇನ್ನೂ ನಿಮ್ಮ ಪ್ಲೆಡ್ಜ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿರುತ್ತೆ, ನಿಮಗೆ ಜಾಸ್ತಿ ಹಣ ಸಿಗ್ತಾ ಹೋಗಿರುತ್ತೆ. ಆದರೆ ಒಂದೇ ದಿನ ಕ್ರ್ಯಾಶ್ ಆಯಿತು ಅಂತಂದರೆ ನೀವೇನು ತೊಗೊಂಡಿರ್ತೀರೋ ಅಷ್ಟೊಂದು ವ್ಯಾಲ್ಯೂ ಇಲ್ಲ, ನೀವು ಇಟ್ಟಿರೋದಕ್ಕೆ ಉತ್ತರ ಅಡ ಇಟ್ಬಿಟ್ಟು ಅದಕ್ಕೆ ಬದಲಿಗೆ ನೀವು ತೊಗೊಳೋದಂತಲ್ವಾ. ಸೊ ನಿಮ್ಮ ವ್ಯಾಲ್ಯೂನೇ ಅಷ್ಟು ಇಲ್ಲ ಅಂತಂದರೆ ಅವಾಗ ಹೇಗೆ ಅಂಥದ್ದನ್ನು ಮ್ಯಾನೇಜ್ ಮಾಡೋದು ಅನ್ನೋದ್ರ ಕಡೆಯೂ ಕೂಡ RBI ಗಮನಿಸ್ತಾ ಇದೆ ಅಂತ ಬಂದಿತ್ತು. ಹಾಗಾಗಿ ಸುಮಾರು ವಿಚಾರಗಳು ಇಲ್ಲಿ ಪ್ಲೇ ಆಗ್ತಾ ಇದೆ. ಆಮೇಲೆ ಈಗ ಇಶ್ಯೂ ಆಗಿರೋದು ಗೋಲ್ಡ್ ವರ್ಸಸ್ ಸಿಲ್ವರ್, ಪೇಪರ್ ವರ್ಸಸ್ ಆ್ಯಕ್ಚುಯಲ್ ಫಿಸಿಕಲ್ ಅಂತ ನೋಡಿದ್ರೆ 1 ಗ್ರಾಮ್ ಫಿಸಿಕಲ್ ಸಿಲ್ವರ್ ಇದೆ ಅಂದರೆ ಸರಿಸುಮಾರು 350 ಗ್ರಾಮ್ ಅಷ್ಟು ಪೇಪರ್ ಸಿಲ್ವರ್ನ ಇಶ್ಯೂ ಮಾಡಿದ್ದಾರೆ ಅಂತ ಬರ್ತಾ ಇದೆ. ಆ ಮಟ್ಟಿನಲ್ಲಿ ಏನಾಗಿದೆ, ಇರೋದು ಇಷ್ಟೇ, ಆದರೆ ಇಶ್ಯೂ ಆಗಿರೋದು ಇಷ್ಟು ಅನ್ನೋದು ಇದೆ. ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ಟೈಮ್ಸ್ ಅಹೆಡ್, ತುಂಬ ವೊಲೆಟೈಲ್ ಆಗಿರುತ್ತೆ ಕಮೋಡಿಟಿ ಮಾರ್ಕೆಟ್ನ ವಿಸ್ತಾರವಾಗಿ ಮಾತಾಡಬೇಕಾಗಿತ್ತು. ಯಾಕೆಂದರೆ ನಾನು ನಿನ್ನೆನೇ ಈ ವಿಚಾರನ ಶೇರ್ ಮಾಡಬೇಕಾಗಿತ್ತು, ಅಷ್ಟೊತ್ತಿಗೆ ಆಲ್ರೆಡಿ ನೋಡಿ ಮೂಮೆಂಟ್ ಅನ್ನೋದು ಆಗೋಗಿದೆ. ಸೊ ಡೇಟಾ ನೆವರ್ ದ ಲೇಟ್, ಹಾಗಾಗಿ ದಯವಿಟ್ಟು ಹುಷಾರಾಗಿರಿ ಕಮೋಡಿಟಿ ಮಾರ್ಕೆಟ್ನಲ್ಲಿ. ನ್ಯಾಚುರಲ್ ಗ್ಯಾಸಲ್ಲಿ ನಿನ್ನೆ ದೊಡ್ಡ ಮಟ್ಟಿನಲ್ಲಿ ಕ್ರ್ಯಾಶ್ ಆಯಿತು, ಅದು ಗೊತ್ತೇ ಇದೆ ನಿಮಗೆ. ವೆದರ್ ಫೋರ್ಕಾಸ್ಟು ಇದ್ರ ಮೇಲೆಲ್ಲ ನಿಮ್ಗೆ ಹೇಳಿದ್ದೆ, ಫೆಬ್ರವರಿ ಆದಮೇಲೆ ಅಲ್ಲಿ ಏನೇ ಇದ್ರು ಅಂತ ಚಳಿ ಇರೋದಿಲ್ಲ, ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗಲೇಬೇಕು ಅಂತ ಆ ರೀತಿ ಆಗಿದೆ. ಬಟ್ ಈ ಸಲ ಕಂಪೇರ್ ಪ್ರತಿ ವರ್ಷದ ನೋಡೋದಾದರೆ ಅಲ್ಲಿ ಚಳಿ ಸ್ವಲ್ಪ ಲೇಟಾಗಿ ಶುರುವಾಗಿದೆ. ಇಲ್ಲೂ ಅಷ್ಟೇ ಅಲ್ವಾ, ಸಂಕ್ರಾಂತಿ ಅಷ್ಟೊತ್ತಿಗೆಲ್ಲ ಚಳಿ ಕಮ್ಮಿ ಆಗಿರಬೇಕಿತ್ತು. ಈ ವರ್ಷ ಇನ್ನೂ ಚಳಿ ಕಮ್ಮಿ ಆಗಿಲ್ಲ. ಆ್ಯಕ್ಚುಲಿ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು, ಸಂಕ್ರಾಂತಿಗೆ ಶಂಕದಷ್ಟು ಕಮ್ಮಿ ಆಗುತ್ತಂತೆ, ಶಿವರಾತ್ರಿಗೆ ಶಿವ ಅಂತ ಹೋಗ್ಬಿಡುತ್ತಂತೆ ಚಳಿ ಅಂತ ಹೇಳೋರು. ಬಟ್ ಈ ಸಲ ಆ ಥರ ಆಗಿಲ್ಲ. ಯಾಕೆಂದರೆ ವೆದರ್ಗಳು ನೀವು ನೋಡ್ತಾ ಇದ್ದೀರಾ, ಮಳೆಗಾಲ ಜೂನಲ್ಲಿ ಶುರುವೇ ಆಗಲ್ಲ, ಯಾವಾಗಲೂ ಲೇಟ್ ಆಗ್ತಾ ಇದೆ. ಗ್ಲೋಬಲ್ ಆಗಿ ಫುಲ್ ಚೇಂಜ್ ಆಗೋಗಿದೆ. ಅಲ್ಲಿ ಯಾವಾಗಲೂ ಹಿಮ ಬೀಳುತ್ತೆ, ದುಬೈಲೆಲ್ಲ ಏನೋ ಆಗೋಗಿತ್ತು. ಸೊ ಈ ಥರ ಡೆಲ್ಲಿನಲ್ಲಿ ಹೋದವಾರ ಮಳೆ ಅಂತೆ. ಸೊ ಈ ಥರ ತುಂಬ ಒಂದು ಗ್ಲೋಬಲ್ ವಾರ್ಮಿಂಗ್ ಕಾರಣದಿಂದ ಬೇರೆ ಬೇರೆ ರೀತಿ ಆಗೋಗಿದೆ. ಸೊ ಅದನ್ನು ಬಿಟ್ಟು ನೋಡಿದ್ರೆ ಬಿಟ್ಕಾಯಿನಲ್ಲೂ ಕೂಡ ನೆನ್ನೆ ಫಾಲ್ ಆಗಿತ್ತು ಅನ್ಸುತ್ತೆ, 78,000 ಲೆವೆಲಲ್ಲಿ ನಿಂತಿದೆ. ಕಾಪರ್ ಅನ್ನೋದು ನೋಡಿ ಒಂದು ಹೇಳೋದು ಬರ್ತದೆ. ಕಾಪರ್ ಯಾವಾಗ ಯೂಶಲಿ ಹಿಸ್ಟಾರಿಕಲಿ ನೀವು ನೋಡೋದಾದರೆ ಬುಲ್ ಮಾರ್ಕೆಟ್ ಇರುತ್ತಲ್ಲ, ಆವಾಗ ಕಾಪರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದಿರುತ್ತೆ. ಬಟ್ ಈ ಸಲ ಆ ಥರ ಏನು ಸೆಂಟಿಮೆಂಟ್ ಇರಲಿಲ್ಲ ಅಂದರೂ ಕೂಡ ಕಾಪರ್ ಚೆನ್ನಾಗಿ ಹೋಗಿತ್ತು. ಈಗ ಎಲ್ಲ ತಿಳಿ ಆಗ್ತಾ ಇದೆ ಅಂದರೆ ಕಾಪರ್ ಯಾವ ರೀತಿ ಆಗುತ್ತೆ ಅನ್ನೋದು ನೋಡಬೇಕು. ಯಾಕೆಂದರೆ ಕೆಲವರು ಸುಮಾರು ಇಂಡೆಕ್ಸ್ಗಳನ್ನು, ಸ್ಟಾಕ್ಗಳನ್ನು ನೀವು ಕಮೆಂಟ್ ಮಾಡಿರ್ತೀರಾ, ಬಟ್ ತಿಳಿಸೋ ವಿಚಾರ ಸುಮಾರು ಇರುತ್ತೆ. ಹೇಗೇನು ಸ್ಟಾಕ್ ಸ್ಪೆಸಿಫಿಕ್ ಮಾತಾಡೋಗಿಲ್ಲ, ಹಾಗಾಗಿ ದಯವಿಟ್ಟು ತಪ್ಪು ತಿಳ್ಕೊಬಿಟ್ಟು ನಾನು ಅದನ್ನ ತೊಗೊಂಡು ಮಾತಾಡಿರೋದಿಲ್ಲ. ಬಟ್ ಹಿಸ್ಟಾರಿಕಲಿ ಅಲ್ಲಿ ಏನಾದ್ರು ಒಂದು ಹೇಳೋಕ್ಕೆ ಇಷ್ಟ ಇದೆ ಅಂತಂದರೆ ಒಂದು 3 ತಿಂಗಳು ಹಿಂದಿನ ಡೇಟಾ ಇಟ್ಕೊಂಡು ನಾವು ಮಾತಾಡ್ತಾ ಹೋಗ್ಬೋದು. ಜೊತೆಗೆ ಮೆಟ್ರೋಪಾಲಿಟನ್ ಸ್ಟಾಕ್ ಎಕ್ಸ್ಚೇಂಜ್ ಸರ್, ನೀವು ಸುಮಾರು ಸಲ ಕಮೆಂಟ್ ಮಾಡಿದ್ರಿ, ನಾನು ಅದ್ರ ಬಗ್ಗೆ ಇನ್ನೂ ಕೂಡ ನೋಡೋಕ್ಕೆ ಅವಕಾಶ ಆಗಿಲ್ಲ. ಒಂದು ಹೊಸ ಸ್ಟಾಕ್ ಎಕ್ಸ್ಚೇಂಜ್ ಬಂದಿದೆ, ಮೆಟ್ರೋಪಾಲಿಟನ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದ್ರು. ಸರ್ ಅದನ್ನ ತೊಗೊತೀನಿ, ನಾನು ಅದ್ರ ಬಗ್ಗೆ ನೋಡಿಲ್ಲ, ನಾನು ನೋಡ್ತೀನಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಒಬ್ಬರು ಒಂದು ಹೊಸ ಇಂಡಿಕೇಟರ್ನ ಟ್ರೈ ಮಾಡಿದ್ದಾರೆ. ಅದನ್ನ ಎಲ್ಲರಿಗೂ ಟ್ರೇಡಿಂಗ್ ಬುನ್ನಲ್ಲಿ ಆ್ಯಡ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸಿ, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತ ಹೇಳಿದ್ರು. ಖುಷಿಯಾಗುತ್ತೆ ಈ ಥರದ್ದು ಹೊಸದು ನೋಡಿದಾಗ ಪ್ರಯತ್ನಗಳನ್ನು. ಖಂಡಿತ ಸರ್ ಅದನ್ನು ಕೂಡ ನೋಡಬೇಕು, ಕಾಲಾವಕಾಶ ಆಗಿಲ್ಲ, ನೋಡ್ತಾ ಹೋಗ್ತೀನಿ. ಸೊ ಓವರಾಲು ನಿಫ್ಟಿ ನಿನ್ನೆ 262 ಪಾಯಿಂಟ್ಸ್ ಪಾಸಿಟಿವ್, 25,000ಕ್ಕಿಂತ ಮೇಲ್ಗಡೆ ಕ್ಲೋಸಿಂಗ್ ಆಯಿತು. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 59,000 ಹತ್ರ. ಸೆನ್ಸೆಕ್ಸು ಪಾಸಿಟಿವ್. ನೋಡಿ ಯಾರ್ಯಾರು ಬಜೆಟ್ ಮೇಲೆ ಐ ಥಿಂಕ್ ಮಾತಾಡ್ಕೊಂಡಿದ್ವಿ ಅನಿಸುತ್ತೆ, ಮಂಗಳವಾರದಷ್ಟೊತ್ತಿಗೆ ತಿಳಿ ಆಗಬೇಕು ಈ ನಿಫ್ಟಿ ಎಕ್ಸ್ಪೈರಿ ಆದಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ. ಯಾಕೆಂದರೆ ಅಷ್ಟೊಂದು ಬಜೆಟ್ ದಿನವೇ ವೊಲೆಟೈಲ್ ಆಗಿತ್ತು. ಒಂದು 24,600 ತನಕ ಹತ್ತಿರ ಹೋಗಿತ್ತು, 24,700 ತನಕ, ಮತ್ತು 25,000 ಟೆಸ್ಟ್ ಆಯಿತು. ಮತ್ತೆ ಕೆಳಗಡೆ 24,800 ಅಷ್ಟೊತ್ತಿಗೆ ಹೋಗಲಿ ಕ್ಲೋಸಿಂಗ್ ಆಗಿತ್ತು. ನಿನ್ನೆನೂ ಕೂಡ ಕೆಳಗಡೆನೇ ಇತ್ತು, ಮತ್ತೆ ಒಂದು 400 ಪಾಯಿಂಟ್ಸ್. ತುಂಬ ವೊಲೆಟೈಲ್ ವೀಕು. ಜನವರಿ ಮಂತ್ ಅಂತಲೇ ನೀವು ನೋಡ್ತಾ ಬರೋದಾದ್ರೆ ಆಲ್ಮೋಸ್ಟ್ ಒಂದು 2,000 ಪಾಯಿಂಟ್ಗಳ ಕ್ಯಾಂಡಲ್ ಮಾಡಿದ್ದಂಥ ಮಂತು ನಿಫ್ಟಿನಲ್ಲಿ. ಆಲ್ ಟೈಮ್ ಲೈಫ್ ಟೈಮ್ ಹೈ ಕಡೆಯಿಂದ ಆಲ್ಮೋಸ್ಟ್ ಕೆಳಗಡೆ ತನಕ. ಹಾಗಾಗಿ ತುಂಬ ವೊಲೆಟೈಲ್ ಆಗಿದೆ ಮಾರ್ಕೆಟು. ಇಂಡಿಯಾ ವಿಕ್ಸಲ್ಲಿ ನಿನ್ನೆ 8% ಡ್ರಾಪ್ ಆಗಿರೋದು. ನೋಡಿ ನಾವು ಹೇಳ್ತೀವಿ ಇನ್ಸ್ಟಿಟ್ಯೂಟ್ಗಳಿಗೆ ಏನು ಗೊತ್ತಿರೋದಿಲ್ಲ ಅಂತ. ಈ ಟ್ರೇಡ್ ಡೀಲ್ ನ್ಯೂಸ್ ಎಲ್ಲ ಬಂದಿದ್ದು ರಾತ್ರಿ 10 ಗಂಟೆಗೆ. ಬಟ್ ನಿನ್ನೆ ಆಗಿರೋ ಮೂಮೆಂಟ್ ನೋಡಿ, ಸೆಕೆಂಡ್ ಹಾಫಲ್ಲಿ ಯಾವ ಮಟ್ಟಿಗೆ ನಿಫ್ಟಿನ ಮೇಲ್ಗಡೆ ತೊಗೊಂಡೋಗಿದ್ದಾರೆ. ನಿಮ್ಗೆ ಅನ್ಸುತ್ತಾ ಏನೂ ಅವರಿಗೆ ಗೊತ್ತೇ ಇರಲಿಲ್ಲ ಅಂತ. ಸೊ ರಿಟೇಲರ್ಸ್ ಎಲ್ಲ ಕಡೆನೂ ಟ್ರ್ಯಾಪ್ ಆಗ್ತಾ ಹೋಗ್ತಾರೆ. ಆದರೆ ಅಟ್ಲೀಸ್ಟ್ ಆ ಒಂದು ಸುಳಿವು ಕೊಟ್ಟಾಗ, ಅಕಸ್ಮಾತ್ ಯಾರಾದರೂ ನಿನ್ನೆ ನೆಗೆಟಿವ್ ಪೊಸಿಷನ್ ಕೊಟ್ಟಿದ್ರಿ, ನೀವು ಕ್ಯಾರಿ ಮಾಡಿದ್ರಿ ಅಂದ್ರೂ ಸೈಕಾಲಜಿಕಲ್ ಲೆವೆಲ್ ಅಲ್ವಾ 25,000 ಮೇಲ್ಗಡೆಗೆ STT ಮತ್ತೊಂದು ಏನೇ ನೆಗೆಟಿವ್ ಅಂತ ಮಾತಾಡ್ತಿದ್ದಾಗ ಬಂದು ಕ್ಲೋಸ್ ಮಾಡಿದ್ದಾರೆ ಅಂದರೆ ಏನೋ ನಮಗೆ ಗೊತ್ತಿಲ್ಲದಲ್ಲಿರೋದು ಇದೆ ಅನ್ನೋದನ್ನು ನಾವು ರೆಸ್ಪೆಕ್ಟ್ ಮಾಡ್ಕೋಬೇಕು. ಅಲ್ಲಿ ನಮ್ಮ ಸ್ಟಾಪ್ ಲಾಸ್ಗಳನ್ನು ತೊಗೋಬೇಕು. ಇನ್ ಕೇಸ್ ಯಾರಾದರೂ ನೆಗೆಟಿವ್ ಆಗಿ ಹೋಗಿದ್ರಿ ಅಂದರೆ ನಾನು ಹೇಳ್ತಾ ಇರೋಂಥದ್ದು. ಯಾಕೆಂದರೆ ಎಲ್ಲ ಸಲನೂ ಈ ಥರ ರಿಟೇಲರ್ಗಳಿಗೆ ಸುಳುವು ಕೂಡ ಕೊಡೋದಿಲ್ಲ. ಒಂದೊಂದ್ಸಲ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳಲ್ಲೇ ಆಗೋಗ್ತಾ ಹೋಗುತ್ತೆ. ಆದರೆ ನಿನ್ನೆ ಆ ಸುಳುವನ್ನ ಕೊಟ್ಟಿದೆ ಮಾರ್ಕೆಟು. ಬಿಕಾಸ್ 25,000 ಜಸ್ಟ್ ಮೇಲ್ಗಡೆ ಒಂದು ಕ್ಲೋಸಿಂಗ್ ಆಗಿರೋದಲ್ಲ, ಕೊನೆಯ ತನಕ ಒಂದು ಮೇಲ್ಗಡೆ ಹೋಗಿ ಆಲ್ಮೋಸ್ಟ್ 25,100 ತನಕ ಹೋಗಿ ಕ್ಲೋಸಿಂಗ್ ಆಗಿದ್ದು ಒಂದು ಕ್ಲಿಯರ್ ಸೆಂಟಿಮೆಂಟ್ನ ಮಾತಾಡ್ತಾ ಇತ್ತು. ಇಂಡಿಯಾ ವಿಕ್ಸ್ ಕೂಡ ನಿನ್ನೆ ಡ್ರಾಪ್ ಆಗಿದೆ. ಅದು ಕೂಡ ನಿಮ್ಗೆ ಹೇಳ್ತಾ ಇದೆ, ಏನೋ ಇಲ್ಲಿ ಬಜೆಟ್ ಆಯಿತು, ಟ್ರೇಡ್ ಇಲ್ಲಿ ಇನ್ನೂ ಆಗಿಲ್ಲ, ಆದರೂ ಕೂಡ ಒಂದು ದೊಡ್ಡ ಇವೆಂಟ್ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು, ಅದನ್ನು ಮುಂದಕ್ಕೆ ಹೋಗುವಂಥ ಸಮಯ ಬಂದಿದೆ ಅನ್ನೋದನ್ನು ಅದು ಇಂಡಿಕೇಟ್ ಮಾಡ್ತಾ ಇತ್ತು ಅಂತ. ಹಾಗಾಗಿ ಅಲ್ಲಿ ನಾವು
ಅರ್ಥಕೋಬೇಕು ಅಂಥ ಪಾಯಿಂಟ್ಗಳಲ್ಲಿ ಬಂದಾಗ. ಸೊ ತುಂಬ ಕತೆಗಳಾಯಿತು, ಬಟ್ ಹೋಪ್ಫುಲಿ ಇದೆಲ್ಲ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಸೊ ಅದನ್ನು ಬಿಟ್ಟು ಇನ್ನೇನು ಸ್ಪೆಸಿಫಿಕ್ಕಾಗಿ ಮಾತಾಡೋಂಗಿಲ್ಲ. ನಿನ್ನೆ ಕೂಡ ಸುಮಾರು ರಿಸಲ್ಟ್ಸ್ ಇತ್ತು. ನಿನ್ನೆ FI ಕ್ಯಾಶ್ ಮಾರ್ಕೆಟಲ್ಲಿ ನೆಟ್ ಸೆಲ್ಲರ್ಸೇ ಆಗಿದ್ದಾರೆ. ಇಂಡಿಸೈಸಿವ್ ಅಂತ ಇರೋದು ನಿಜವಾಗ್ಲೂ ಈ ಥರ ಇತ್ತು ಅಂತಂದರೆ ಕ್ಲೈಂಟಿಂದು ಸಂತೋಷ ಆಗುತ್ತೆ ನನಗೆ. ಬಟ್ ಏನಾದರೂ ತುಂಬ ಬೇರಿಶ್ ಆಗಿದ್ರು, ಬಜೆಟ್ ಆದಮೇಲೆ ಚೇಂಜ್ ಮಾಡ್ಕೊಂಡಿದ್ರು. ಇದು ನೋಡಿ ಪಾಪ ಲಾಸ್ಟ್ ವೀಕ್ ಎಲ್ಲ ಕ್ಲೈಂಟ್ ಎಲ್ಲ ಪಾಸಿಟಿವ್ ಆಗಿದ್ದರು. ಬಟ್ ಏನಾಯಿತು, ಬಜೆಟ್ ದಿನ ಎಲ್ಲರದು ಸ್ಟಾಪ್ ಲಾಸ್ ಇಟ್ಟಾಗಿರುತ್ತೆ, ಎಲ್ಲರೂ ಕೂಡ ಈ ಥರ ಬಿದ್ದೋಗಾಗಿರುತ್ತೆ. ಈಗ ವಾಪಸ್ ಮಾರ್ಕೆಟು ಮೇಲೆ ಹೋಗ್ತಾ ಇದೆ. ಇದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೇಮ್, ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಗಳು ಕೂಡ ಪಾಸಿಟಿವ್ ಆಗಿದೆ ನಿನ್ನೆ, ಅದು ಕೂಡ ಒಂದು ಇಂಡಿಕೇಶನ್. ಮೆಟಲ್ ಟಾಪ್ ಗೇನರು, ಐ ಟಿ ಮತ್ತು ಫಾರ್ಮಾ ಇವತ್ತು ನಾನು ತುಂಬ ಎದುರು ನೋಡ್ತಾ ಇದ್ದೀನಿ. ಯಾಕೆಂದರೆ ಟ್ರೇಡ್ ಡೀಲ್ ಅಂತ ಆಯಿತು ಅಂದರೆ IT, ಫಾರ್ಮಾ, ಆಟೋ ಸೆಕ್ಟರ್ಗಳು ಇದು ತುಂಬ ಇಂಪಾರ್ಟೆಂಟ್ ಪಾತ್ರನ ನಿಭಾಯಿಸ್ತಾ ಹೋಗ್ತದೆ. ಯಾಕೆಂದರೆ ತುಂಬ ಒಂದು ಪೆಟ್ಟು ತಿಂದಿರುವಂಥ ಸೆಕ್ಟರ್ಗಳು ಟ್ಯಾರಿಫ್ ಕಾರಣದಿಂದಾಗಿ ಅದೇನೆ. ಹಾಗಾಗಿ ಅದನ್ನು ಇವತ್ತು ಫೋಕಸಲ್ಲಿ ಇಟ್ಕೊತ ಹೋಗ್ಬೋದು. ಸೊ ಆಪ್ಷನ್ ಚೈನು, ನಿಫ್ಟಿ ಎಕ್ಸ್ಪೈರಿ ಎಂಥ ದಿನ ಇವತ್ತು. ಸೊ ನಿನ್ನೆ 25,000ದಲ್ಲಿ ದೊಡ್ಡ ಮಟ್ಟಿನಲ್ಲಿ ಪೊಸಿಷನ್ನ ಅನ್ವೈಂಡಿಂಗ್ ಮಾಡ್ಕೊಂಡಿದ್ದಾರೆ ಕಾಲ್ ಸೈಡಲ್ಲಿ. ಇವತ್ತು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ನೋಡೋಣ. 25,500ರಲ್ಲಿ 1.6 CROI ಓಪನ್ ಇತ್ತು ನಿನ್ನೆ. ಇವರೆಲ್ಲರೂ ಅನ್ವೈಂಡಿಂಗ್ ಮಾಡ್ಕೊತಾರ ಅಥವಾ ಗಿಫ್ಟ್ ನಿಫ್ಟಿ ಹೇಳಿದಷ್ಟು ದೊಡ್ಡ ಮಟ್ಟಿಗೆ ಓಪನ್ ಆಗೋದಿಲ್ವಾ? ಮಾರ್ಕೆಟ್ ಹೇಳ್ತಾ ಹೋಗುತ್ತೆ. OI ಅನ್ನೋದು ವೆರಿ ವೆರಿ ಡೈನಾಮಿಕ್ ಡೇಟಾ. ಹಾಗಾಗಿ ದಯವಿಟ್ಟು ಮಾರ್ಕೆಟ್ ಅವರ್ಸಲ್ಲಿ ಇದನ್ನ ಕ್ಲೀನಾಗಿ ಟ್ರ್ಯಾಕ್ ಮಾಡ್ತಾ ಹೋಗಿ ಅಂತ ಹೇಳ್ಕೊತೀನಿ. ಅದೇ ರೀತಿಯಾಗಿ ಇನ್ನೇನು ಇಲ್ಲ, ಎಕನಾಮಿಕ್ ಕ್ಯಾಲೆಂಡರ್ ಸದ್ಯದಕ್ಕೆ ನೋಡೋದು ಬೇಕಾಗಿಲ್ಲ ನಮ್ಮದು. ಯಾಕೆಂದರೆ ಬಜೆಟ್ ಆಯಿತು, ಟ್ರೇಡ್ ಡೀಲ್ದು ಆಗ್ತಾ ಬಂದಿದೆ. ಅನ್ಲೆಸ್ ಇನ್ನೂ ಏನೂ ಸರ್ಪ್ರೈಸ್ ಕೊಡಲಿಲ್ಲ, ಮತ್ತೇನೋ ಆಚೆ ಈಚೆ ಏನು ಮಾಡಿದ್ರೆ ಗೊತ್ತಿಲ್ಲ. ಹೀಗೆ ಏನು ಅಂದ್ಕೊಂಡಿದ್ದಾರೆ ಅದನ್ನೇ ಒಂದು ಸುಖಾಂತ್ಯ ಮಾಡಿ ರಷ್ಯಾದ ಆಯಿಲ್ದು ಕೂಡ 25% ತೆಗೆದುಬಿಟ್ರು ಅಂದರೆ ಇನ್ನೂ ಕೂಡ ಪಾಸಿಟಿವ್ ನ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಲೇಟೆಸ್ಟ್ ಕ್ವಾರ್ಟರ್ ರಿಸಲ್ಟ್ಸ್ ನಿನ್ನೆ ಬಜಾಜ್ ಫೈನಾನ್ಸು, ಅದಾನಿ ಪೋರ್ಟ್ಸ್, ಅದಾನಿ ಎಂಟರ್ಪ್ರೈಸಸ್, ಪಿಡಿಲೈಟ್, ವರುಣ್ ಬೆವರೇಜ್, ಸೋಲಾರ್ ಇಂಡಸ್ಟ್ರಿ ದೊಡ್ಡ ದೊಡ್ಡ ಕಂಪ್ನಿಗಳ ರಿಸಲ್ಟ್ಸ್ ಬಂದಿದೆ. ರಿಸಲ್ಟ್ಸ್ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಇನ್ಸೈಟ್ಸ್ ಕೊಡಿ ಅಂತ ಖಂಡಿತ ಪ್ರಯತ್ನ ಮಾಡ್ತಾ ಹೋಗಬೇಕು. ಸಾಧ್ಯವಾದರೆ ಇದನ್ನ ವೀಕೆಂಡ್ಗೆ ಇಟ್ಕೊತ ಹೋಗ್ಬೋದು. ಒಂದಿಷ್ಟು ಒಂದು ಮೆಜಾರಿಟಿ ಆಫ್ ದ ಕಂಪ್ನಿಗಳ ರಿಸಲ್ಟ್ ಬಂದಮೇಲೆ ಈಗ ನೋಡಿ 1,000 ಕಂಪ್ನಿಗಳು ಬಂದಿದೆ. ಆಲ್ಮೋಸ್ಟ್ ದೊಡ್ಡ ದೊಡ್ಡ ಕಂಪ್ನಿಗಳ ರಿಸಲ್ಟ್ಸ್ ಬಂದಿರುತ್ತೆ. ಪ್ರಾಬಬ್ಲಿ ಆ ರಿಸಲ್ಟ್ ಅನಾಲಿಸಿಸ್ನೇ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಸದ್ಯಕ್ಕೆ ಬಂದಿರೋದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನಿನ್ನೆ ಬಜಾಜ್ ರಿಸಲ್ಟ್ಸು ಚೆನ್ನಾಗಿತ್ತು ಅಂತ ಕೇಳ್ಪಟ್ಟೆ. ಬಟ್ ಇಲ್ಲಿ ಅಪ್ಡೇಟ್ ಆಗಿಲ್ಲ, ಅದು ಇನ್ನೊಂದು ದಿನ ಆದಮೇಲೆ ಅಪ್ಡೇಟ್ ಆಗಿರುತ್ತೆ. ಸೊ ಪಾಸಿಟಿವ್ ಟರ್ನ್ ಅರೌಂಡ್ ಯಾವುದು ಎಲ್ಲದೂ ಕೂಡ ಕೊಡ್ತಾ ಇದ್ದಾರೆ. ಹ್ಯುಂಡೈ ಮೋಟರ್ಸಲ್ಲಿ ಸಿಂಗಲ್ ಡಿಜಿಟ್ ಪ್ರಾಫಿಟ್ ಗ್ರೋತ್ ಕೊಟ್ಟಿದೆ. ಇಂಡಸ್ ಟವರಲ್ಲಿ ಪ್ರಾಫಿಟ್ ಫಾಲ್ ಆಗಿದೆ. ಅದೇ ರೀತಿ ಬಜಾಜ್ ಹೌಸಿಂಗ್ ಫೈನಾನ್ಸಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಬರ್ತಾ ಇದೆ. ಸೊ ಯಾವುದರಲ್ಲಿ ರೆವೆನ್ಯೂನೂ ಜಾಸ್ತಿಯಾಗಿ ನೆಟ್ ಪ್ರಾಫಿಟು ಜಾಸ್ತಿ ಆಗಿರುತ್ತೋ ಅದನ್ನ ನಾವು ಒಳ್ಳೆ ರಿಸಲ್ಟ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಸುಮಾರು ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆಯೋ ಇಲ್ಲೋ ಅನ್ನೋದು ನನಗೆ ಹೇಗೆ ಗೊತ್ತಾಗುತ್ತೆ ಹೋಗುತ್ತೆ ಅಂದರೆ ನೀವು ಮಾಡೋ ಕಮೆಂಟಿಂದ, ನೀವು ತೋರಿಸೋ ಒಂದು ಲೈಕ್ ಬಟನಿಂದ. ಹಾಗಾಗಿ ಇದು ಫ್ರೀನೇ. ಸೊ ಲೈಕ್ ಮಾಡಿ. ಮಾಹಿತಿ ಇಷ್ಟ ಆಗ್ತಾ ಇದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಹಾಗೂ ಮರೀದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.